ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಕೊಪ್ಪಳದಲ್ಲಿ ದರ ಏರಿಕೆಗೆ ಜನರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರೆ ಎಲ್ಲ ದರ ಹೆಚ್ಚಾಗುತ್ತೆ, ಇದು ಬಹಳಷ್ಟು ಹೊರೆ ಆಗುತ್ತೆ, ಗ್ರಾಹಕರು ಬೇಸರ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಂಕ್ ಮಾಡಿ ನೋಡಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತೀರಾ ಹದಗೆಡ್ತಾ ಇದೆ ಅಂತ. ಒಂದರ ಹಿಂದೆ ಒಂದು ಒಟ್ಟಾರೆ ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಂಗೇ ಇಲ್ಲ. ಮುಂದೆ ಒಂದಿನ ಉಸಿರಾಡೋದಕ್ಕೂ ಇವರು ದುಡ್ಡು ವಸೂಲಿ ಮಾಡಿಬಿಡ್ತಾರೆ ಅನ್ನುವಂಥ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗಿದೆ ಪರಿಸ್ಥಿತಿ. ಈಗಾಗಲೇ ಎಲ್ಲ ಐಟಮ್ಸ್ಗಳು ಕೂಡ ದಿನನಿತ್ಯ ಬಳಕೆ ಮಾಡುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಹೈಕ್ ಆಗಿದೆ. ಈ ಸಂದರ್ಭದಲ್ಲಿ ಕೊನೆಗಿದ್ದಿದ್ದು ಇದೊಂದು, ಇತ್ತೀಚೆಗೆ ಅದರಲ್ಲೂ ಅಭಾವ ಇತ್ತು. ಅಭಾವದ ನಡುವೆಯೂ ಈಗ ಇದ್ದಕ್ಕಿದ್ದಂತೆ ಪ್ರೈಸ್ ಹೈಕ್ ಆಗಿರೋದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ. ದಿನ ಅಂತ ಒಂದಿಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಅದರಲ್ಲಿ ಹೆಚ್ಚುವರಿ ಆದರೆ ದೈನಂದಿನ ಬದುಕಿಗೆ ಇದು ಎಫೆಕ್ಟ್ ಮಾಡುತ್ತೆ ಅಂತ ಕೂಡ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಬಡವರ ಮೇಲೆ ಮತ್ತು ಜೊತೆಗೆ ಮಧ್ಯಮ ವರ್ಗದ ಜನರ ಮೇಲೆ ಇದೀಗ ಹೊರೆಯನ್ನ ಹೊರಿಸ್ತಿರುವಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಮತ್ತು ಏರಿಕೆ ಮಾಡಿರುವಂಥದ್ದು ಬರೋಬ್ಬರಿ ಅಂದರೆ ಈಗಾಗಲೇ ₹3 ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಈ ಕಾರಣಕ್ಕಾಗಿ ಪೆಟ್ರೋಲ್ ದರ ಬರೋಬ್ಬರಿ 1 ಲೀಟರ್ಗೆ ₹107 ಬಂದಿರುತ್ತದೆ. ಜೊತೆಗೆ ಡೀಸೆಲ್ ದರ ಕೂಡ ₹92 ಇತ್ತು, ಇದೀಗ ಬರೋಬ್ಬರಿ ₹95 ಬಂದಿರುವಂಥದ್ದು. ಇದರಿಂದ ಸಾಮಾನ್ಯ ವರ್ಗದ ಜನರ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಿರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಈಗ ಪೆಟ್ರೋಲ್ ಬಂಕ್ನಲ್ಲಿ ನಾವಿರುವಂಥದ್ದು ಸ್ವತಃ ಏನಂತಂದರೆ ಇಲ್ಲಿ ಬಂದಂಥ ಗ್ರಾಹಕರು ಪೆಟ್ರೋಲ್ ಕೂಡ ಹಾಕ್ಸ್ಕೊಳ್ಳೋಕ್ಕೆ ಹಿಂದೇಟು ಹಾಕುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಬರೋಬ್ಬರಿ ಏನಂದರೆ ಈಗ ₹3 ಏರಿದ್ರಿಂದ ಇದು ಮಧ್ಯಮ ವರ್ಗದ ಜನರ ಮೇಲೆ ಪ್ರಭಾವ ಬೀರುತ್ತದೆ. ಯಾಕಂದರೆ ಬೆಲೆ ಏರಿಕೆ ಆಗ್ತಿರುವಂಥದ್ದು, ತರಕಾರಿ ಬೆಲೆ ಏರಿಕೆ ಇರುವಂಥದ್ದು, ದವಸ ಧಾನ್ಯ ಕೂಡ ಏರಿಕೆ ಆಗ್ತಿರುವಂಥದ್ದು, ಜೊತೆಗೆ ಏನಂತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲು ಗ್ರಾಹಕರಿದ್ದಾರೆ ಮತ್ತು ಏನಂದರೆ ಜನರು ಇದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಈ ಬಗ್ಗೆ ತಾವು ಹೇಳ್ತಾರೆ ಕೇಳ್ಕೊಂಡು ಹೋಗೋಣ. ಸರ್, ಈಗ ಏನಂತಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ₹3 ಏರಿಕೆ ಮಾಡಿರ್ತಾರೆ, ಇದಿಷ್ಟು ಸಮಸ್ಯೆ ಆಗ್ತಾ ಇರುತ್ತೆ ತಮಗೆ ಅಂತ? ಹೌದು ಸರ್, ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಮಧ್ಯಮ ವರ್ಗ ಇರೋದ್ರಿಂದ ಈಗಿನ ದುಡಿಮೆನೂ ಕಡಿಮೆ ಆಗ್ತಾಯಿದೆ ಸರ್. ಆಮೇಲೆ ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಮೋದಿಗಳು ಕ್ರಮ ತೊಗೊಳ್ಳೇಬೇಕು. ಸೊ ಈಗ ಇದಕ್ಕೇನಾದ್ರು ಕಡಿವಾಣ ಆಗಲಿಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಸರ್ ಜೀವನ ಮಾಡೋಕ್ಕೆ. ಮೋದಿಯವರು ಹೇಳ್ತಾರೆ ಇಲ್ಲ ನೀವು ಡೀಸೆಲ್ ಪೆಟ್ರೋಲ್ ಕಡಿಮೆ ಮಾಡಿ ಬಳಸೋದು ಅಂತ ಹೇಳ್ತಾರೆ. ಒಂದು ಕಡೆ ಈ ಕಡೆ ರೇಟ್ ಜಾಸ್ತಿ ಮಾಡ್ತಾರೆ, ಇದರಿಂದ ಎಷ್ಟು ಸಮಸ್ಯೆ ಆಗ್ತದೆ ಅಂತ? ಆಗ್ತಾಯಿದೆ ಸರ್, ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಮಾಡ್ಕೊಂತ ಹೋಗ್ತಿದ್ದಾರೆ, ದುಡಿಮೆನೂ ಇದು ಕಡಿಮೆ ಆಗ್ತಾನೆ ಇದೆ ಅಲ್ಲ ಸರ್. ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಇದಕ್ಕೆ ಏನಾರ ಒಂದು ಕ್ರಮ ತೊಗೋಬೇಕು ಸರ್. ನಾವು ಕಡಿಮೆ ಯೂಸ್ ಮಾಡ್ತಾ ಇದೀವಿ ಸರ್, ಆದರೂ ಅವ್ರು ಹೇಳಿದಾಗಲಿಂದ ಸ್ವಲ್ಪ ಎಷ್ಟು ಆಗುತ್ತೆ. ಬಟ್ ನೆಸೆಸಿಟಿ ಮಾಡಲೇಬೇಕಾಗುತ್ತೆ ಸರ್, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಆದರೂ ದಿನದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀವಿ, ಬಟ್ ರೇಟು ಕಡಿಮೆ ಮಾಡಿದರೆ ನಮಗೆ ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಸರ್. ಅಲ್ಲ, ಈಗ ಎಲ್ಲೋ ಒಂದು ಕಡೆ ಯುದ್ಧ ಆಗ್ತಾ ಇದ್ರೆ ಅದನ್ನ ಹೊರೆಯನ್ನು ನಮ್ಮ ಭಾರತದ ಮೇಲೆ ಹಾಕಿದ್ರೆ ಅಲ್ಲ ಸಮಸ್ಯೆ ಅಲ್ವಾ ಈ ರೀತಿ ಮಾಡಿದ್ರೆ? ತೊಂದರೆ ಆಗುತ್ತೆ ಸರ್, ತುಂಬ ತೊಂದರೆ ಆಗುತ್ತೆ ಸರ್. ಅದು ಬಡ ಜನರಿಗೆ ಭಾಳ ಎಫೆಕ್ಟ್ ಬೀಳುತ್ತೆ ಸರ್ ಅದರಿಂದ. ಹಾಗಾಗಿ ಇದಕ್ಕೆ ಏನಾರ ಒಂದು ಕ್ರಮ ತೊಗೊಂಡು ಏನಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಇಷ್ಟು ಅಂದರೆ ಇಲ್ಲಿನ ಗ್ರಾಹಕರು ಮತ್ತು ಒಟ್ಟಾರೆ ಏನಂತಂದರೆ ಕೊಪ್ಪಳ ಜನರ ಆಗ್ರಹ ಏನಂತಂದರೆ ಎಲ್ಲ ಒಂದು ಕಡೆ ಯುದ್ಧ ಆಗ್ತಿದ್ರೆ ಆ ಹೊರೆಯನ್ನು ನಮ್ಮ ಮೇಲೆ ಹಾಕೋದು ಎಷ್ಟು ಸರಿ. ಅದ್ರ ಜೊತೆಗೆ ಏನಂದರೆ ದಿನದಿಂದ ದಿನಕ್ಕೆ ಏನಂದರೆ ಇಂಧನ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಬಳಸೋದು, ಆದರೆ ಅದರ ಜೊತೆಗೆ ಬೆಲೆನೇ ಏರಿಕೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ನಾವು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕರು ಒಂದು ಆಕ್ರೋಶವನ್ನು ಕೂಡ ಇಲ್ಲಿನ ವ್ಯಕ್ತಪಡಿಸ ಅಂತ ಹೇಳ್ಬೋದು. ಇದಿಷ್ಟು ಕೊಪ್ಪಳದ ಚಿತ್ರಣ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಂಜೀಮ್ ಜೊತೆ ನಾಗರಾಜ್, ಟಿವಿ 4 ಕೊಪ್ಪಳ.